ನಮಸ್ತೆ ಕನ್ನಡಿಗರೇ, ಕನ್ನಡ ಸಿವಿಲ್ ಟಾಕ್ ಚಾನಲ್ಗೆ ಸ್ವಾಗತ. ಇವತ್ತಿಂದ ಏನು ಟಾಪಿಕ್ ಅಪ್ಪ ಅಂದರೆ, ಒಂದು ನೇಮಕಾತಿ ಹೊರಡಿಸಿದೆ KPSC. ಅದು ನಮ್ಮ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ ಡಿಪಾರ್ಟ್ಮೆಂಟಿಂದ, ಅಂದರೆ SAAD ಡಿಪಾರ್ಟ್ಮೆಂಟಿಂದ. ಅದಕ್ಕೆ ಏನೇನು ಕ್ವಾಲಿಫಿಕೇಷನು, ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾವ ಥರ ಹುದ್ದೆ, ಏನು ಪೇ ಸ್ಕೇಲು, ಎಷ್ಟು ಪೋಸ್ಟ್ ಇದೆ ಅಂತ ಇದರಲ್ಲಿ ನಾನು ಡಿಸ್ಕಸ್ ಮಾಡ್ತಿರೋದು RPC ಅವ್ರು, ಅಂದರೆ ನಾನ್ HK ಕೋಟಾದು. ಓಕೆ, ಅಂದರೆ ರೆಸಿಡ್ಯುವಲ್ ಪೇರೆಂಟ್ ಕ್ಯಾಡರ್ ಅಂತ ಬರುತ್ತೆ. ನಮ್ಮ HK ರೀಸನ್ ಬಿಟ್ಟು ಉಳ್ಕಿದೇನು ಡಿಸ್ಟ್ರಿಕ್ಟ್ ಬರುತ್ತೆ, ಅದರಲ್ಲಿ ಈ ಪೋಸ್ಟನ್ನು ಅನಲೈಸ್ ಮಾಡಿದ್ದಾರೆ. ಓಕೆ, ನೋಟಿಫಿಕೇಷನ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧದಿಂದ ಮತ್ತೆ ಒಂದು ನೋಟಿಫಿಕೇಷನ್ ಬಂದಿದೆ. 1ನೇ ತಾರೀಕು ರಿಲೀಸ್ ಮಾಡಿದ್ದಾರೆ ನೋಟಿಫಿಕೇಷನ್. ಯಾವುದು ಡಿಪಾರ್ಟ್ಮೆಂಟ್ ಅಂದರೆ SAAD ಅಂತ, ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ ಡಿಪಾರ್ಟ್ಮೆಂಟಿಂದ. ಓಕೆ, ಇಲಾಖೆ ಹೆಸರು, ಹುದ್ದೆಯ ಪದನಾಮ, ಹುದ್ದೆಯ ಸಂಖ್ಯೆ ಎಷ್ಟಿಷ್ಟಿದೆ ಅಂತ. ಗ್ರೂಪ್ ಎ ನೋಡ್ಕೊಳ್ಳಿ ಫಸ್ಟು. ಇದರಲ್ಲಿ ಎಲ್ಲ ನೇರ ನೇಮಕಾತಿ, ಎಕ್ಸಾಮ್ ಥ್ರೂ ನಿಂತ ಇದೆ. ಓಕೆ, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ಓಕೆ, ಈ ಡಿಪಾರ್ಟ್ಮೆಂಟು ಅಂದರೆ ಈ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಈ ಡಿಪಾರ್ಟ್ಮೆಂಟಿಗೆ ಯಾವುದ್ಯಾವ್ದು ಪೊಸಿಷನ್ಸು. ಗ್ರೂಪ್ ಎಲ್ಲಿ ಸಹಾಯಕ ನಿಯಂತ್ರಕರು ಅಂದರೆ ಅಸಿಸ್ಟೆಂಟ್ ಕಂಟ್ರೋಲರ್ 43 ಪೋಸ್ಟ್ ಕರೀತಾರೆ. ಓಕೆ, ಮತ್ತು ಗ್ರೂಪ್ ಬಿ ಯಲ್ಲಿ ಅದರಲ್ಲಿ ಲೆಕ್ಕ ಪರಿಶೋಧನಾಧಿಕಾರಿ ಅಂದರೆ ಆಡಿಟ್ ಆಫೀಸರ್ ಅಂತ ಬರ್ತಾರೆ ಇದಕ್ಕೆ. ಓಕೆ, ಇದು 54 ಹುದ್ದೆ ಕರೆದಿದ್ದಾರೆ. 2 ಗೆಜೆಟೆಡ್ ಹುದ್ದೆಗಳೇ. ಓಕೆ, ಇದು 54 ಮತ್ತು ಅಸಿಸ್ಟೆಂಟ್ ಕಂಟ್ರೋಲರ್ 43. ಓಕೆ, ಸ್ವಲ್ಪ ಪೇ ಸ್ಕೇಲಲ್ಲಿ ವೇರಿಯೇಷನ್ ಇದೆ, ಬಟ್ 2 ಗೆಜೆಟೆಡ್ ಹುದ್ದೆಗಳೇ. ಓಕೆ, ಆಯ್ಕೆ ಪ್ರಕ್ರಿಯೆ ನಿಗದಿಪಡಿಸುವ ದಿನಾಂಕಗಳು 18ನೇ ತಾರೀಕು ಅರ್ಜಿ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮು 18ನೇ ತಾರೀಕು ಓಪನ್ ಆಗುತ್ತೆ. 18 ಮಾರ್ಚ್ 18ಗೆ ಓಪನ್ ಆಗುತ್ತೆ, ಮತ್ತು 17/4ಕ್ಕೆ ಕ್ಲೋಸ್ ಆಗುತ್ತೆ. ಪೂರ್ವಭಾವಿ ಪರೀಕ್ಷಾ ತಾತ್ಕಾಲಿಕ ಅಂದರೆ ಒಂದು ಟೈಮ್ನ ಅವ್ರು ಫಿಕ್ಸ್ ಮಾಡಿದ್ದಾರೆ, ಈ ಡೇಟಲ್ಲಿ ಆಗ್ಬೋದು ಅಂತೇಳಿ. ಇದು ಚೇಂಜ್ನೂ ಆಗ್ಬೋದು, ಇಲ್ಲ ಇದೇ ಡೇಟಲ್ಲೇ ಆಗುತ್ತೆ. ಯಾವಾಗಂದರೆ 2/6/2024 ಓಕೆ, ಜೂನಲ್ಲಿ ಬರುತ್ತೆ. ಇದು ಇಂಪಾರ್ಟೆಂಟ್, ಇದು ಈ ಎಕ್ಸಾಮ್ ನೋಡಿ. ಓಕೆ, ಮತ್ತು ವಿಶೇಷ ಸೂಚನೆ ಇದೇನಿಲ್ಲ. ಅರ್ಜಿ ಸಲ್ಲಿಸುವ ಹಂತ OTR, ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಆಯಿತು. KPSC ವೆಬ್ಸೈಟಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲಿಂದನೇ ಒಂದು ನಿಮ್ಮದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಆ ಪ್ರೊಫೈಲಿಂದನೇ ಪ್ರೊಫೈಲ್ ಕ್ರಿಯೇಷನ್ ಇಲ್ಲಿ ಬರೆದಾರೆ ನೋಡಿ. ಪ್ರೊಫೈಲ್ ಕ್ರಿಯೇಷನ್ ಆದಮೇಲೆ ನಿಮಗೆ ಅಲ್ಲಿ ನಿಮ್ಮ ಎಲಿಜಿಬಿಲಿಟಿಗೆ ತಕ್ಕಂಗೆ ಯಾವ ಪೋಸ್ಟ್ ಬರುತ್ತೆ ಅಲ್ಲೇ ಡೈರೆಕ್ಟ್ ಅಪ್ಲೈ ಮಾಡ್ಬೋದು. ಆ ಪ್ರೊಫೈಲಲ್ಲಿ ನೀವು ನಿಮ್ಮದು ಪಾಸ್ಪೋರ್ಟು ಫೋಟೋ ಮತ್ತು ಸಿಗ್ನೇಚರು, ನಿಮ್ಮದು ಮಾರ್ಕ್ಸ್ ಕಾರ್ಡು ಎಲ್ಲನೂ ಸ್ಕ್ಯಾನ್ ಮಾಡಿ ಇಡಬೇಕು ಆ ಪ್ರೊಫೈಲಲ್ಲಿ. ಮತ್ತು ಯಾವುದೆಲ್ಲ ಪೋಸ್ಟ್ ಬರುತ್ತೆ ಅದಕ್ಕೆ ನಾವು ಡೈರೆಕ್ಟ್ ಅಲ್ಲಿಂದನೇ ಅಪ್ಲೈ ಮಾಡ್ಬೋದು. ಎಲ್ಲ ಟೈಮು ನಾವು ಸಿಗ್ನೇಚರು ಮತ್ತು ಫೋಟೋ ಎಲ್ಲ ಅಪ್ಲೋಡ್ ಮಾಡಬೇಕಂತ ಏನೂ ಇರೋದಿಲ್ಲ, ಯಾಕಂದರೆ ಅಲ್ಲಿ ಆಲ್ರೆಡಿ ಸೇವ್ ಆಗಿರುತ್ತೆ ಪ್ರೊಫೈಲ್ ಕ್ರಿಯೇಷನ್ ಆಗಿ. ಓಕೆ, ಈ ಪ್ರೊಫೈಲ್ ಕ್ರಿಯೇಷನ್ಗೆ ಮೇನ್ ನಮಗೆ SSLC ಮಾರ್ಕ್ಸ್ ಕಾರ್ಡ್ದು ನಂಬರ್ ಬೇಕಾಗುತ್ತೆ ನೋಡಿ, ಮೆನ್ಷನ್ ಮಾಡಿರ್ಬೋದು. ವೈಯಕ್ತಿಕ ವಿವರದಲ್ಲಿ SSLCಯನ್ನು 2015ಗಿಂತ ಮಾಡಿದ ಅಭ್ಯರ್ಥಿಗಳು ವಿವರವನ್ನು ಸ್ವತಃ ಮ್ಯಾನ್ಯುವಲ್ ಎಂಟ್ರಿ ಮಾಡಬೇಕಿತ್ತು. ಅಂದರೆ 2000ಕ್ಕಿಂತ ಮೊದಲು ಯಾರು ಪಾಸಾಗಿರ್ತಾರೆ ಅವರು ಮ್ಯಾನ್ಯುವಲ್ ಎಂಟ್ರಿ ಮಾಡಬೇಕು. 2002 ಮ್ಯಾಗ 3 ಮ್ಯಾಗ ಯಾರು ಇದು ಮಾಡಿರ್ತಾರೆ ಅವ್ರದ್ದೆಲ್ಲ ರಿಜಿಸ್ಟರ್ ನಂಬರಿಂದ ಫೆಚ್ ಆಗಿ ಬರುತ್ತೆ, ಅಲ್ಲಿಂದ ಸಿಂಕ್ ಆಗಿಬಿಡುತ್ತೆ. ಓಕೆ, ಪೇಮೆಂಟ್ ಮೆಥಡ್ ಕೊಟ್ಟಿದ್ದಾರೆ. ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPIನಿಂದ ಮಾಡ್ಬೋದು. ಓಕೆ, ನೆಕ್ಸ್ಟು ಕ್ವಾಲಿಫಿಕೇಷನ್ ಹೋಗೋಣ. ಮೇನ್ ಇಂಪಾರ್ಟೆಂಟು ಕ್ವಾಲಿಫಿಕೇಷನ್. ಶೈಕ್ಷಣಿಕ ವಿದ್ಯಾರ್ಹತೆ ಏನೇನು ಬೇಕು ಇದು ನೋಡಿ. ಶೈಕ್ಷಣಿಕ ವಿದ್ಯಾರ್ಹತೆ ಏನು ಕೇಳಿದ್ದಾರೆ? MBA ಕೇಳಿದ್ದಾರೆ. ಓಕೆ, MBA ಇದರಲ್ಲಿ ಏನಾಗಿರಬೇಕು? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು. MCOM ಅವರು ಇದಕ್ಕೆ ಎಲಿಜಿಬಲ್ ಇದ್ದಾರೆ.
MCOM MBA ಅದರಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಫೈನಾನ್ಷಿಯಲ್ ಅನಾಲೈಸಿಸ್ ಈ ಥರ ಮಾಡಿದವ್ರಿಗೆ ಪ್ರಿಫರೆನ್ಸ್ ಇದೆ. ಓಕೆ, ಇದು ಕ್ವಾಲಿಫಿಕೇಷನ್ ಆಯಿತು. ಇಲ್ಲಿ ಏನೋ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಕೊಟ್ಟಿದ್ದಾರೆ ನೋಡಿ. ಅಭ್ಯರ್ಥಿಗಳು ಮೇಲ್ಕಂಡ ಯಾವುದಾದ್ರೂ ಪರೀಕ್ಷೆಗೆ ಹಾಜರಾಗಿದ್ದಲ್ಲಿ ಮತ್ತು ಪರೀಕ್ಷೆ ಉತ್ತೀರ್ಣರಾದಲ್ಲಿ ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷೆ ಶೈಕ್ಷಣಿಕವಾಗಿ ಅರ್ಹರಾಗುವುದಾದಲ್ಲಿ, ಆದರೆ ಆ ಪರೀಕ್ಷೆ ಫಲಿತಾಂಶ ಪ್ರಕಟಗೊಳ್ಳದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಪೂರ್ವಭಾವಿ ಪರೀಕ್ಷೆ ಪಡೆಯಲು ಅರ್ಹರಾಗಿರ್ತಾರೆ. ಅಂದರೆ ಸಪೋಸ್ ನೀವು ಫೈನಲ್ ಇಯರ್ ಇದ್ದೀರಿ, ಈಗ ಓಕೆ, ಫೈನಲ್ ಸೆಮ್ ಎಕ್ಸಾಮ್ ಬರೆದಿರಿ, ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಮಾಡಿ ನೀವು ಇದ್ರದ್ದು ಪ್ರಿಲಿಮಿನರಿ ಎಕ್ಸಾಮ್ನ ಬರಿಬೋದು. ಓಕೆ, ಯಾವಾಗ ನೀವು ಮೇನ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀರಿ ನೋಡಿರಿ, ಇಲ್ಲಿ ನೋಡಿರಿ ಮುಖ್ಯ ಪರೀಕ್ಷೆ ಕೊಟ್ಟಿದ್ದಾರೆ ನೋಡಿ, ಆವಾಗ ನಿಮ್ಮದು ಯೂನಿವರ್ಸಿಟಿಯಿಂದ ರಿಸಲ್ಟ್ ಬಂದಿರಬೇಕು. ಅವಾಗ ಆ ರಿಸಲ್ಟ್ ಬಂದಿದ್ದ ಕಾಪಿನ ಅಟೆಸ್ಟೆಡ್ ಮಾಡಿಕೊಂಡು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಅಟೆಸ್ಟೆಡ್ ಮಾಡಿಕೊಂಡು ನೀವು ಆನ್ಲೈನ್ನಾಗ ಅದು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಬಿಡ್ಬೇಕು. ಓಕೆ, ಅವಾಗ ನೀವು ಮೇನ್ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಿ. ಓಕೆ, ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು. ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರವು ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಅದೇನೂ ಡಿಸ್ಕ್ಲೋಸ್ ಮಾಡಿಲ್ಲ. ಓಕೆ, ಮತ್ತು ವಯೋಮಿತಿ ಕೊಟ್ಟಿದ್ದಾರೆ ನೋಡಿ, ಕನಿಷ್ಠ ಅಂದರೆ 21. ಓಕೆ, ಯಾಕಂದರೆ ಡಿಗ್ರಿ ಮಾಸ್ಟರ್ಸ್ ಎಲ್ಲ ಮುಗಿದು 21ಕ್ಕೆ ಮುಗೀತದೆ. 21 ಕನಿಷ್ಠ. ಮತ್ತು ಜನರಲ್ದವ್ರಿಗೆ 35, ಮತ್ತು ಪ್ರವರ್ಗ 2 ಮತ್ತು 2B 3A 3B ಇದೆಲ್ಲ 38 ವರ್ಷ. SC ST ಮತ್ತು ಕ್ಯಾಟಗರಿ 1 ಅವರಿಗೆ 40 ಇಯರ್ಸ್. ಓಕೆ, ಮತ್ತು ಇದೆಲ್ಲ ಮಾಜಿ ಸೈನಿಕರು ಮತ್ತು ಅಂಗವಿಕಲರು, ವಿಧವೆ, ಇವರಿಗೆಲ್ಲ ಏನೇನಿದೆ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ಸು ಮತ್ತು ಸ್ವಲ್ಪ ಬೇರೆ ಬೇರೆ ರಿಸರ್ವೇಷನ್ ಕ್ಲೈಮ್ಸ್ ಮಾಡ್ಕೋಬೋದು. ಓಕೆ, ಗ್ರೂಪ್ ಎ ಹುದ್ದೆ ಇಲ್ಲೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ಗ್ರೂಪ್ ಎ ಯಾವುದ್ಯಾವುದಕ್ಕೆ ಎಷ್ಟೆಷ್ಟಿದೆ ಇಲ್ಲಿ ನೋಡಿರಿ. ಓಕೆ, ಮೀಸಲಾತಿ ಇಲ್ಲಿ ನೋಡಿ, ಜನರಲ್ ಇದು ಫಸ್ಟಿಗೆ ಇರೋದು. ಓಕೆ, ಜನರಲ್ನಾಗ 3 ಇದೆ, ಮಹಿಳೆಯರಿಗೆ 7 ಇದೆ, ಗ್ರಾಮೀಣ 5 ಇದೆ, ಮಾಜಿ ಸೈನಿಕರಿಗೆ 1 ಇದೆ, ಅಂಗವಿಕಲರಿಗೆ 1 ಇದೆ, ಕನ್ನಡ ಮಾಧ್ಯಮದಲ್ಲಿ 1 ಇದೆ, ತೃತೀಯ ಲಿಂಗಿ 1 ಇದೆ. ಓಕೆ, ಟೋಟಲ್ ಇಲ್ಲಿ 19 ಆಯಿತು. SCಯಲ್ಲಿ ಎಷ್ಟಿದೆ? ಪರಿಶಿಷ್ಟ ಜಾತಿ ಅಂದರೆ 2 ಇದೆ ಜನರಲಲ್ಲಿ, ಅದರಲ್ಲೂ ಜನರಲ್ ಬರುತ್ತೆ. ಮತ್ತು ಮಹಿಳೆಯರಿಗೆ 2 ಇದೆ, ಗ್ರಾಮೀಣಕ್ಕೆ 2 ಇದೆ, ಮಾಜಿ ಸೈನಿಕರಿಗಿಲ್ಲ, ಅಂಗವಿಕಲರಿಗೆ 1 ಇದೆ, ಕನ್ನಡ ಮಾಧ್ಯಮ ಇಲ್ಲ, ತೃತೀಯ ಲಿಂಗಿ ಇಲ್ಲ. ಇಲ್ಲಿ 7 ಇದೆ ಟೋಟಲ್. ಇದೇ ಥರ ಎಲ್ಲನೂ ಕೊಟ್ಟು 43 ಪೋಸ್ಟ್ ಅನಲೈಸ್ ಮಾಡಿದ್ದಾರೆ, ಯಾವುದಕ್ಕೆ ಎಷ್ಟೆಷ್ಟು ಅಂಥೇಳಿ. ಯಾವುದು 43 ಪೋಸ್ಟ್ ಇದು? ಫಸ್ಟ್ ಅಂತ ಹೇಳಿದ್ನಲ್ಲ, ಕಂಟ್ರೋಲರ್, ಅಸಿಸ್ಟೆಂಟ್ ಕಂಟ್ರೋಲರ್ ಹುದ್ದೆಗಿದು. ಓಕೆ, ಇನ್ನು ಉಳಿಕಿದ್ದು ಬಿ ಗ್ರೂಪಿಂದು ಇದು ಆಡಿಟ್ ಆಫೀಸರ್ 54 ಹುದ್ದೆಗೆ. ಇದಕ್ಕೂ ಈ ಥರ ಅನಲೈಸ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ನೇಮಕಾತಿ ವಿಧಾನ ಅಂದರೆ ಎಕ್ಸಾಮ್ ಫಸ್ಟು ಪೂರ್ವ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ ಮತ್ತು ಮೇನ್ ಎಕ್ಸಾಮ್ ಇರುತ್ತೆ. ಎರಡು ಸೆಕ್ಷನ್ ಇರುತ್ತೆ. ಎಕ್ಸಾಮ್ ಪ್ಯಾಟ್ರನ್ ಇಲ್ಲಿ ಕೊಟ್ಟಿದ್ದಾರೆ. ಪ್ರಿಲಿಮಿನರಿ ಎಕ್ಸಾಮಲ್ಲಿ ಏನು? ಸಾಮಾನ್ಯ ಅಧ್ಯಯನ 150 ಮಾರ್ಕ್ಸಿಗೆ 2 ಗಂಟೆ, 2 ಕಂಪಲ್ಸರಿ ಇದೆ. ಓಕೆ, ಪೇಪರ್ 2 ವಾಣಿಜ್ಯಶಾಸ್ತ್ರ ಮತ್ತು ನಿರ್ವಹಣೆ 300 ಮಾರ್ಕ್ಸಿಗಿದೆ, 2 ಗಂಟೆ, ಟೋಟಲ್ 450 ಮಾರ್ಕ್ಸಿಗಿದೆ. ಟಿಪ್ಪಣಿ ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಎರಡರಾಗೂ ಇರ್ತಾವಂತ. ಪೂರ್ವಭಾವಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಪದವಿ ಮುಟ್ಟದಾಗಿರುತ್ತದೆ. ಓಕೆ, ಪ್ರತಿಯೊಂದು ಪತ್ರಿಕೆ 2 ಗಂಟೆ ಕಾಲಾವಧಿ ಆಗುತ್ತೆ. ಎಲ್ಲ 2 ಗಂಟೆ ಒಂದು ಪೇಪರ್ಗೆ ಅಂತ ಹೇಳ್ತಿದ್ದಾರೆ. ಓಕೆ, ಅಧಿಸೂಚನೆಯಲ್ಲಿ ಸೂಚಿಸಲಾದ ಖಾಲಿ ಹುದ್ದೆಗಳ ಸಂಖ್ಯೆಯು ಅನುಗುಣವಾಗಿ 1:20 ಅನುಪಾತದಲ್ಲಿ ಅಭ್ಯರ್ಥಿಗಳು ಪೂರ್ವಭಾವಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕ ಆಧಾರದ ಮೇಲೆ ಮುಖ್ಯ ಪರೀಕ್ಷೆ ಪ್ರವೇಶ ನೀಡಲಾಗುವುದು. ಅಂದರೆ ಈಗ ನೋಡಿರಿ, ಸಪೋಸು 1:20 ಅಂತ ಹೇಳ್ತಿದ್ದಾರೆ. ಈಗ ಇಲ್ಲಿ 54 ಪೋಸ್ಟ್ ಕರೆದಿದ್ದಾರೆ. ಓಕೆ, ಕಂಟ್ರೋಲರ್ ಆಫೀಸರ್ ಇದ್ರದ್ದು 20 ಪಟ್ಟು, 20 ಪಟ್ಟು ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಕಟ್ ಆಫ್ ಮಾಡ್ತಾರೆ. ಓಕೆ, 20 ಪಟ್ಟು ಕಟ್ ಆಫ್ ಮಾಡಿ ಅವ್ರಿಗೆ ಮೇನ್ ಎಕ್ಸಾಮ್ ಬರೆಯೋಕ್ಕೆ ಟೈಮ್ ಕೊಡ್ತಾರೆ. ಅವಾಗ ಮೇನ್ ಎಕ್ಸಾಮ್ದು ಏನಿದೆ ನೋಡಿ, ಮೇನ್ ಎಕ್ಸಾಮ್ ಪತ್ರಿಕೆ 1 ಕನ್ನಡ 150 ಮಾರ್ಕ್ಸಿಗೆ 3 ಗಂಟೆ ಕಡ್ಡಾಯ. ಓಕೆ, ಎಲ್ಲನೂ ಕಡ್ಡಾಯವಾಗೇ ಇದೆ. ಓಕೆ, ಕಂಪಲ್ಸರಿ ಅಂತ ಅರ್ಥ.
ಇಂಗ್ಲೀಷ್ ಪೇಪರ್ ಇದೆ, ಪತ್ರಿಕೆ ಟು ಇಂಗ್ಲೀಷ್ ಪೇಪರ್, ಅದು 150 ಮಾರ್ಕ್ಸಿಗೆ 3 ಗಂಟೆ. ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡಿ 300 ಮಾರ್ಕ್ಸಿಗೆ 3 ಗಂಟೆ. ಸಾಮಾನ್ಯ ಅಧ್ಯಯನ ಇದು ಎರಡನೇದು. ಓಕೆ, ಜನರಲ್ ಸ್ಟಡಿ 1, ಜನರಲ್ ಸ್ಟಡೀಸ್ 2, ಪತ್ರಿಕೆ 4 ಇದ್ದು ಜನರಲ್ ಸ್ಟಡಿ 2, ಇದು 300 ಮಾರ್ಕ್ಸಿಗೆ 3 ಗಂಟೆ. ಪೇಪರ್ 5 ಫೈನಾನ್ಷಿಯಲ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಾಲಿಸಿಸ್, ಇದು 300 ಮಾರ್ಕ್ಸಿಗೆ 3 ಗಂಟೆ ಕಡ್ಡಾಯ. ಪತ್ರಿಕೆ 6 ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಆರ್ಗನೈಜೇಷನ್ ಬಿಹೇವಿಯರ್ ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಇದು 300 ಮಾರ್ಕ್ಸಿಗೆ 3 ಗಂಟೆ ಕಡ್ಡಾಯ. ಪತ್ರಿಕೆ 7 7th ಪೇಪರ್ ಕಾರ್ಪೊರೇಟ್ ಫೈನಾನ್ಸ್ ಬಿಸ್ನೆಸ್ ಎಕನಾಮಿಕ್ ಆ್ಯಂಡ್ ಟ್ಯಾಕ್ಸೇಷನ್, ಇದ್ರ ಬಗ್ಗೆ 300 ಮಾರ್ಕ್ಸ್ದು 3 ಗಂಟೆ ಕಡ್ಡಾಯ ಪೇಪರ್ ಇದು ಸರ್. ಪೇಪರ್ ನಂಬರ್ 8 ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಆ್ಯಂಡ್ ಇ-ಕಾಮರ್ಸ್, ಇದು 300 ಮಾರ್ಕ್ಸಿಗೆ 3 ಗಂಟೆ ಕಡ್ಡಾಯ. ಟೋಟಲ್ 2100 ಮಾರ್ಕ್ಸ್ ಇರುತ್ತೆ. ಓಕೆ, ಪೂರ್ವಭಾವಿ ಪರೀಕ್ಷಾ ಪಠ್ಯಕ್ರಮ ಆಯೋಗದ ವೆಬ್ಸೈಟ್ನಲ್ಲಿ KPSCಯಲ್ಲಿ ಕೊಟ್ಟಿದ್ದಾರೆ. ವೆಬ್ಸೈಟು ಹೋಗಿನೂ ಚೆಕ್ ಮಾಡ್ಬೋದು, ಇಲ್ಲೂ ಇದೆ ಅಲ್ಲೂ ಚೆಕ್ ಮಾಡ್ಬೋದು. ಇದು ಜಸ್ಟ್ ಬ್ರೀಫ್ಲಿ ಕೊಟ್ಟಿದ್ದಾರೆ, ಇದರಲ್ಲಿ ಇನ್ನೂ ಡೀಟೇಲ್ ಆಗಿ ಕನ್ನಡ ಅಂದರೆ ಏನೇನು ಓದಬೇಕು, ಇಂಗ್ಲೀಷ್ ಅಂದರೆ ಏನೇನು ಓದಬೇಕು ಎಲ್ಲ ಡೀಟೇಲ್ ಈ ವೆಬ್ಸೈಟಲ್ಲಿ ಸಿಲೆಬಸ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಓಕೆ, ಓಕೆ, ಈ ಸಾಕು, ಇಷ್ಟು ಈ ನೋಟಿಫಿಕೇಷನ್ದು ತಿಳ್ಕೊಂಡ್ರೆ ಸಾಕು ಅನಿಸುತ್ತೆ. ಓಕೆ, ಇದು RPCಗೆ ರಿಲೇಟೆಡ್ ಇದ್ದಿದ್ದು. HKಗೆ ಇನ್ನೊಂದು 15 ಪೋಸ್ಟನ್ನು ಕರೆದಿದ್ದಾರೆ, ಕಂಟ್ರೋಲ್ ಅವರ್ ಆಫೀಸರ್ ಅಂಥೇಳಿ. ಸೊ ಅದು ನೋಟಿಫಿಕೇಷನ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಧನ್ಯವಾದಗಳು.